ಇನ್ನು ರಾಜ್ಯ ಕಾಂಗ್ರೆಸ್ನ ಸುದ್ದಿಗಳನ್ನು ಗಮನಿಸಿದ್ರೆ ಸೆಪ್ಟೆಂಬರ್ ಬಳಿಕ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸಚಿವ ರಾಜಣ್ಣ ಹೇಳಿದ್ದಂತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲೇ ಸ್ವಲ್ಪ ಅಸಮಾಧಾನದ ಮಾತುಗಳು ಕೇಳಿಬರ್ತಾ ಇವೆ. ಸಚಿವ ರಾಜಣ್ಣಗೆ ಸ್ವಪಕ್ಷೀಯ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಯಾವ ರೀತಿ ಆಗುತ್ತೆ, ಇಸ್ರೇಲ್ ಇರಾನ್ ಯುದ್ಧದ ರೀತಿ ಆಗುತ್ತಂತ, ಏನು ಕ್ರಾಂತಿ ಇರಬಹುದು, ರಾಜಕಾರಣದಲ್ಲಿ ಏನು ಬದಲಾವಣೆ ಅಂತ ಸ್ಪಷ್ಟವಾಗಿ ಹೇಳಿ ನೀವು ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಸುಮ್ಮನೆ ಗಾಳಿಲಿ ಗುಂಡು ಹಾರಿಸಿ ಮನೆ ಸೇರ್ಕೊಳ್ಳೋದಲ್ಲ, ವಿಷಯ ಗೊತ್ತಿದ್ರೆ ಹೇಳಬೇಕು. ನನ್ನ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿದೆ, ಎಲ್ಲರಿಂದಲೂ ಸಹಕಾರ ಇದೆ, ಅನುದಾನ ಹಂಚಿಕೆ ವಿಚಾರದಲ್ಲಿ ಸಿಎಂ ತಾರತಮ್ಯ ಮಾಡ್ತಿಲ್ಲ ಅಂತ ರಾಮನಗರದಲ್ಲಿ ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ದಾರೆ. ಇಲಾಖೆಯಲ್ಲಿ ಕ್ರಾಂತಿ ಆಗ್ತದೋ, ಯಾವ ಜನದಲ್ಲಿ ಕ್ರಾಂತಿ ಆಗ್ತದೋ, ಯಾವ ಕ್ಷೇತ್ರದಲ್ಲಿ ಕ್ರಾಂತಿ ಆಗ್ತದೋ, ಆ ಕ್ರಾಂತಿ ಬದಲಾವಣೆ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಏನು ಇಸ್ರಾಯೇಲ್ ಯುದ್ಧ ಆದಂಗೆ ಇಲ್ಲೇನಾದ್ರು ಯುದ್ಧ ಆಯ್ತದ? ಏನು ಕ್ರಾಂತಿ ಅಂದರೆ ರಾಜಕೀಯದಲ್ಲಿ ಏನಾದರೂ ಬದಲಾವಣೆ ಆಗ್ತದ? ಸ್ಪಷ್ಟವಾಗಿ ಹೇಳಬೇಕಲ್ಲ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆದ್ಬಿಟ್ಟು ಎಲ್ಲ ನೀವು ಮನೆಗೆ ಸೇರ್ಕೊಬಿಟ್ರೆ ಹಿಂಗೆಲ್ಲ ಯಾರಿಗೋಸ್ಕರ, ಯಾರು ಚಪ್ಪಲಕ್ಕೋಸ್ಕರ ನನಗೆ ಅರ್ಥ ಆಗಲಿ. ನಾನು ಓದಿದೆ.